ಕರುನಾಡಿಗೆ ಪೆಂಗಲ್ ಕರಿ ನೆರಳು ಬೀರಿದೆ. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ರಾಜ್ಯದ ಪವಿತ್ರ ಕ್ಷೇತ್ರ ತಲಕಾವೇರಿ ಸಂಪೂರ್ಣ ಮಂಜುಮಯವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತಲಕಾವೇರಿಯಲ್ಲಿ ಮಂಜು ಕವಿದ ವಾತಾವರಣ. ಒಬ್ರನ್ನೊಬ್ರು ಕಾಣದಷ್ಟು ಮುಸುಕಿದ ಮಂಜು. ಮಂಜು ದಟ್ಟ ಮಂಜು. ಕೊಡಗಿನಲ್ಲಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ದಟ್ಟ ಮಂಜು ಆವರಿಸಿದೆ. ಒಬ್ಬರನ್ನೊಬ್ಬರು ಕಾಣದಷ್ಟು ಮಂಜು ಮುಸುಕಿದೆ. ಇಡೀ ತಲಕಾವೇರಿ ಸಂಪೂರ್ಣ ಮಂಜುಮಯವಾಗಿದೆ. ಕೊಡಗಿಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಕೇವಲ ಮಳೆ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನಿರ್ಮಾಣವಾಗಿದೆ. ತಲಕಾವೇರಿಗೆ ಆಗಮಿಸುತ್ತಿರೋ ಭಕ್ತರು ದಟ್ಟ ಮಂಜು ಕಂಡು ಅಚ್ಚರಿಗೊಂಡಿದ್ದಾರೆ. ಜುಲೈ ಆಗಸ್ಟ್ನಲ್ಲಿ ಯಾವ ರೀತಿ ಮಳೆ ಇರುತ್ತೋ ಅದೇ ರೀತಿ ಸೈಕ್ಲೋನ್ ಪ್ರಭಾವದಿಂದಾಗಿ ಇಲ್ಲಿ ಮಳೆ ಅತಿ ಹೆಚ್ಚಾಗಿ ಬೀಳ್ತಾ ಇದೆ ಸರ್. ವಾತಾವರಣ ಫುಲ್ಲು ಮಂಜಿನಿಂದ ಯಾವುದು ಹತ್ರನೂ ಕಾಣ್ತಾ ಇಲ್ಲ, ಯಾರು ಓಡಾಡೋದು ಕಾಣ್ತಿಲ್ಲ. ಗಾಡಿ ವೆಹಿಕಲ್ಗಳು ಹೋಗೋದು ಕಷ್ಟ ಆಗ್ತಾ ಇದೆ. ಆಗಸ್ಟ್ ಮತ್ತು ಜುಲೈಗಳಲ್ಲಿ 3 ತಿಂಗಳು ಇದೇ ರೀತಿ ಇರುತ್ತೆ ಇಲ್ಲಿ. ಇದೇ ವಾತಾವರಣ ಸಾಮಾನ್ಯ ತಲಕಾವೇರಿ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಜೂನ್ನಿಂದ ಆಗಸ್ಟ್ ತಿಂಗಳವರೆಗೆ ತಲಕಾವೇರಿಯಲ್ಲಿ ಮಂಜು ಮುಸುಕಿದ ವಾತಾವರಣ ಕಂಡುಬರುತ್ತೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಇಂತಹ ವಾತಾವರಣ ತೀರಾ ಅಪರೂಪ. ಆದರೆ ಈ ಬಾರಿ ಫೆಂಗಲ್ ಸೈಕ್ಲೋನ್ನಿಂದ ತಲಕಾವೇರಿ ಮಂಜುಮಯವಾಗಿದೆ. ತುಂಬ ಚೆನ್ನಾಗಿದೆ ವೆದರು ಎಲ್ಲ, ಬಟ್ ಮಳೆ ಎಲ್ಲ ಸ್ವಲ್ಪ ಲೈಟಾಗಿ ಬರ್ತಿದೆ. ತುಂಬ ಚೆನ್ನಾಗಿದೆ, ಫೀಲಿಂಗ್ಸು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾವು ಬಂದಿರೋದು, ತುಂಬ ಇಷ್ಟ ಆಗಿದೆ, ಖುಷಿಯಾಗಿದೆ. ಬರಬೇಕು ಅನಿಸುತ್ತೆ, ಮತ್ತೆ ಇಲ್ಲೇ ಇರಬೇಕು ಅನಿಸುತ್ತೆ. ತುಂಬ ಇಷ್ಟ ಆಗಿದೆ. ಅಂದರೆ ಒಂದು ಫೀಲಿಂಗ್ಸು ತುಂಬ ಇಷ್ಟ ಆಗ್ತಿದೆ. ಅಂದರೆ ಇಲ್ಲೇ ಇರಬೇಕು ಒಂಥರ. ಅದೇನೇ ಇರಲಿ, ತಲಕಾವೇರಿಗೆ ಭೇಟಿ ನೀಡುತ್ತಿರುವ ಭಕ್ತಾದಿಗಳಿಗೆ ಈ ವಾತಾವರಣ ಹೊಸ ಅನುಭವವನ್ನು ನೀಡುತ್ತಿರೋದಂತೂ ಸತ್ಯ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕರುನಾಡಿಗೆ ಪೆಂಗಲ್ ಕರಿ ನೆರಳು ಬೀರಿದೆ. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ರಾಜ್ಯದ ಪವಿತ್ರ ಕ್ಷೇತ್ರ ತಲಕಾವೇರಿ ಸಂಪೂರ್ಣ ಮಂಜುಮಯವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತಲಕಾವೇರಿಯಲ್ಲಿ ಮಂಜು ಕವಿದ ವಾತಾವರಣ. ಒಬ್ರನ್ನೊಬ್ರು ಕಾಣದಷ್ಟು ಮುಸುಕಿದ ಮಂಜು. ಮಂಜು ದಟ್ಟ ಮಂಜು. ಕೊಡಗಿನಲ್ಲಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ದಟ್ಟ ಮಂಜು ಆವರಿಸಿದೆ. ಒಬ್ಬರನ್ನೊಬ್ಬರು ಕಾಣದಷ್ಟು ಮಂಜು ಮುಸುಕಿದೆ. ಇಡೀ ತಲಕಾವೇರಿ ಸಂಪೂರ್ಣ ಮಂಜುಮಯವಾಗಿದೆ. ಕೊಡಗಿಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಕೇವಲ ಮಳೆ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನಿರ್ಮಾಣವಾಗಿದೆ. ತಲಕಾವೇರಿಗೆ ಆಗಮಿಸುತ್ತಿರೋ ಭಕ್ತರು ದಟ್ಟ ಮಂಜು ಕಂಡು ಅಚ್ಚರಿಗೊಂಡಿದ್ದಾರೆ. ಜುಲೈ ಆಗಸ್ಟ್ನಲ್ಲಿ ಯಾವ ರೀತಿ ಮಳೆ ಇರುತ್ತೋ ಅದೇ ರೀತಿ ಸೈಕ್ಲೋನ್ ಪ್ರಭಾವದಿಂದಾಗಿ ಇಲ್ಲಿ ಮಳೆ ಅತಿ ಹೆಚ್ಚಾಗಿ ಬೀಳ್ತಾ ಇದೆ ಸರ್. ವಾತಾವರಣ ಫುಲ್ಲು ಮಂಜಿನಿಂದ ಯಾವುದು ಹತ್ರನೂ ಕಾಣ್ತಾ ಇಲ್ಲ, ಯಾರು ಓಡಾಡೋದು ಕಾಣ್ತಿಲ್ಲ. ಗಾಡಿ ವೆಹಿಕಲ್ಗಳು ಹೋಗೋದು ಕಷ್ಟ ಆಗ್ತಾ ಇದೆ. ಆಗಸ್ಟ್ ಮತ್ತು ಜುಲೈಗಳಲ್ಲಿ 3 ತಿಂಗಳು ಇದೇ ರೀತಿ ಇರುತ್ತೆ ಇಲ್ಲಿ. ಇದೇ ವಾತಾವರಣ ಸಾಮಾನ್ಯ ತಲಕಾವೇರಿ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಜೂನ್ನಿಂದ ಆಗಸ್ಟ್ ತಿಂಗಳವರೆಗೆ ತಲಕಾವೇರಿಯಲ್ಲಿ ಮಂಜು ಮುಸುಕಿದ ವಾತಾವರಣ ಕಂಡುಬರುತ್ತೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಇಂತಹ ವಾತಾವರಣ ತೀರಾ ಅಪರೂಪ. ಆದರೆ ಈ ಬಾರಿ ಫೆಂಗಲ್ ಸೈಕ್ಲೋನ್ನಿಂದ ತಲಕಾವೇರಿ ಮಂಜುಮಯವಾಗಿದೆ. ತುಂಬ ಚೆನ್ನಾಗಿದೆ ವೆದರು ಎಲ್ಲ, ಬಟ್ ಮಳೆ ಎಲ್ಲ ಸ್ವಲ್ಪ ಲೈಟಾಗಿ ಬರ್ತಿದೆ. ತುಂಬ ಚೆನ್ನಾಗಿದೆ, ಫೀಲಿಂಗ್ಸು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾವು ಬಂದಿರೋದು, ತುಂಬ ಇಷ್ಟ ಆಗಿದೆ, ಖುಷಿಯಾಗಿದೆ. ಬರಬೇಕು ಅನಿಸುತ್ತೆ, ಮತ್ತೆ ಇಲ್ಲೇ ಇರಬೇಕು ಅನಿಸುತ್ತೆ. ತುಂಬ ಇಷ್ಟ ಆಗಿದೆ. ಅಂದರೆ ಒಂದು ಫೀಲಿಂಗ್ಸು ತುಂಬ ಇಷ್ಟ ಆಗ್ತಿದೆ. ಅಂದರೆ ಇಲ್ಲೇ ಇರಬೇಕು ಒಂಥರ. ಅದೇನೇ ಇರಲಿ, ತಲಕಾವೇರಿಗೆ ಭೇಟಿ ನೀಡುತ್ತಿರುವ ಭಕ್ತಾದಿಗಳಿಗೆ ಈ ವಾತಾವರಣ ಹೊಸ ಅನುಭವವನ್ನು ನೀಡುತ್ತಿರೋದಂತೂ ಸತ್ಯ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕರುನಾಡಿಗೆ ಪೆಂಗಲ್ ಕರಿ ನೆರಳು ಬೀರಿದೆ. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ರಾಜ್ಯದ ಪವಿತ್ರ ಕ್ಷೇತ್ರ ತಲಕಾವೇರಿ ಸಂಪೂರ್ಣ ಮಂಜುಮಯವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತಲಕಾವೇರಿಯಲ್ಲಿ ಮಂಜು ಕವಿದ ವಾತಾವರಣ. ಒಬ್ರನ್ನೊಬ್ರು ಕಾಣದಷ್ಟು ಮುಸುಕಿದ ಮಂಜು.
ಮಂಜು, ದಟ್ಟ ಮಂಜು. ಕೊಡಗಿನಲ್ಲಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ದಟ್ಟ ಮಂಜು ಆವರಿಸಿದೆ. ಒಬ್ಬರನ್ನೊಬ್ಬರು ಕಾಣದಷ್ಟು ಮಂಜು ಮುಸುಕಿದೆ. ಇಡೀ ತಲಕಾವೇರಿ ಸಂಪೂರ್ಣ ಮಂಜುಮಯವಾಗಿದೆ. ಕೊಡಗಿಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಕೇವಲ ಮಳೆ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನಿರ್ಮಾಣವಾಗಿದೆ. ತಲಕಾವೇರಿಗೆ ಆಗಮಿಸುತ್ತಿರೋ ಭಕ್ತರು ದಟ್ಟ ಮಂಜು ಕಂಡು ಅಚ್ಚರಿಗೊಂಡಿದ್ದಾರೆ. ಜುಲೈ ಆಗಸ್ಟ್ನಲ್ಲಿ ಯಾವ ರೀತಿ ಮಳೆ ಇರುತ್ತೋ ಅದೇ ರೀತಿ ಸೈಕ್ಲೋನ್ ಪ್ರಭಾವದಿಂದಾಗಿ ಇಲ್ಲಿ ಮಳೆ ಅತಿ ಹೆಚ್ಚಾಗಿ ಬೀಳ್ತಾ ಇದೆ ಸರ್. ವಾತಾವರಣ ಫುಲ್ಲು ಮಂಜಿನಿಂದ ಯಾವುದು ಹತ್ರನೂ ಕಾಣ್ತಾ ಇಲ್ಲ, ಯಾರು ಓಡಾಡೋದು ಕಾಣ್ತಿಲ್ಲ, ಗಾಡಿ ವೆಹಿಕಲ್ಗಳು ಹೋಗೋದು ಕಷ್ಟ ಆಗ್ತಾ ಇದೆ. ಆಗಸ್ಟ್ ಮತ್ತು ಜುಲೈಗಳಲ್ಲಿ 3 ತಿಂಗಳು ಇದೇ ರೀತಿ ಇರುತ್ತೆ ಇಲ್ಲಿ. ಇದೇ ವಾತಾವರಣ ಸಾಮಾನ್ಯ ತಲಕಾವೇರಿ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಜೂನ್ನಿಂದ ಆಗಸ್ಟ್ ತಿಂಗಳವರೆಗೆ ತಲಕಾವೇರಿಯಲ್ಲಿ ಮಂಜು ಮುಸುಕಿದ ವಾತಾವರಣ ಕಂಡುಬರುತ್ತೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಇಂತಹ ವಾತಾವರಣ ತೀರಾ ಅಪರೂಪ. ಆದರೆ ಈ ಬಾರಿ ಫೆಂಗಲ್ ಸೈಕ್ಲೋನ್ನಿಂದ ತಲಕಾವೇರಿ ಮಂಜುಮಯವಾಗಿದೆ. ತುಂಬ ಚೆನ್ನಾಗಿದೆ ವೆದರು ಎಲ್ಲ, ಬಟ್ ಮಳೆ ಎಲ್ಲ ಸ್ವಲ್ಪ ಲೈಟಾಗಿ ಬರ್ತಿದೆ. ತುಂಬ ಚೆನ್ನಾಗಿದೆ ಫೀಲಿಂಗ್ಸು, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾವು ಬಂದಿರೋದು, ತುಂಬ ಇಷ್ಟ ಆಗಿದೆ, ಖುಷಿ ಆಗಿದೆ. ಬರಬೇಕು ಅನಿಸುತ್ತೆ, ಮತ್ತೆ ಇಲ್ಲೇ ಇರಬೇಕು ಅನಿಸುತ್ತೆ. ತುಂಬ ಇಷ್ಟ ಆಗಿದೆ, ಅಂದರೆ ಒಂದು ಫೀಲಿಂಗ್ಸು ತುಂಬ ಇಷ್ಟ ಆಗ್ತಿದೆ, ಅಂದರೆ ಇಲ್ಲೇ ಇರಬೇಕು ಒಂಥರ. ಅದೇನೇ ಇರಲಿ, ತಲಕಾವೇರಿಗೆ ಭೇಟಿ ನೀಡುತ್ತಿರುವ ಭಕ್ತಾದಿಗಳಿಗೆ ಈ ವಾತಾವರಣ ಹೊಸ ಅನುಭವವನ್ನು ನೀಡುತ್ತಿರೋದಂತೂ ಸತ್ಯ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕರುನಾಡಿಗೆ ಪೆಂಗಲ್ ಕರಿ ನೆರಳು ಬೀರಿದೆ. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ರಾಜ್ಯದ ಪವಿತ್ರ ಕ್ಷೇತ್ರ ತಲಕಾವೇರಿ ಸಂಪೂರ್ಣ ಮಂಜುಮಯವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತಲಕಾವೇರಿಯಲ್ಲಿ ಮಂಜು ಕವಿದ ವಾತಾವರಣ. ಒಬ್ರನ್ನೊಬ್ರು ಕಾಣದಷ್ಟು ಮುಸುಕಿದ ಮಂಜು. ಮಂಜು, ದಟ್ಟ ಮಂಜು. ಕೊಡಗಿನಲ್ಲಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ದಟ್ಟ ಮಂಜು ಆವರಿಸಿದೆ. ಒಬ್ಬರನ್ನೊಬ್ಬರು ಕಾಣದಷ್ಟು ಮಂಜು ಮುಸುಕಿದೆ. ಇಡೀ ತಲಕಾವೇರಿ ಸಂಪೂರ್ಣ ಮಂಜುಮಯವಾಗಿದೆ. ಕೊಡಗಿಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಕೇವಲ ಮಳೆ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನಿರ್ಮಾಣವಾಗಿದೆ. ತಲಕಾವೇರಿಗೆ ಆಗಮಿಸುತ್ತಿರೋ ಭಕ್ತರು ದಟ್ಟ ಮಂಜು ಕಂಡು ಅಚ್ಚರಿಗೊಂಡಿದ್ದಾರೆ. ಜುಲೈ ಆಗಸ್ಟ್ನಲ್ಲಿ ಯಾವ ರೀತಿ ಮಳೆ ಇರುತ್ತೋ ಅದೇ ರೀತಿ ಸೈಕ್ಲೋನ್ ಪ್ರಭಾವದಿಂದಾಗಿ ಇಲ್ಲಿ ಮಳೆ ಅತಿ ಹೆಚ್ಚಾಗಿ ಬೀಳ್ತಾ ಇದೆ ಸರ್. ವಾತಾವರಣ ಫುಲ್ಲು ಮಂಜಿನಿಂದ ಯಾವುದು ಹತ್ರನೂ ಕಾಣ್ತಾ ಇಲ್ಲ, ಯಾರು ಓಡಾಡೋದು ಕಾಣ್ತಿಲ್ಲ, ಗಾಡಿ ವೆಹಿಕಲ್ಗಳು ಹೋಗೋದು ಕಷ್ಟ ಆಗ್ತಾ ಇದೆ. ಆಗಸ್ಟ್ ಮತ್ತು ಜುಲೈಗಳಲ್ಲಿ 3 ತಿಂಗಳು ಇದೇ ರೀತಿ ಇರುತ್ತೆ ಇಲ್ಲಿ. ಇದೇ ವಾತಾವರಣ ಸಾಮಾನ್ಯ ತಲಕಾವೇರಿ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಜೂನ್ನಿಂದ ಆಗಸ್ಟ್ ತಿಂಗಳವರೆಗೆ ತಲಕಾವೇರಿಯಲ್ಲಿ ಮಂಜು ಮುಸುಕಿದ ವಾತಾವರಣ ಕಂಡುಬರುತ್ತೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಇಂತಹ ವಾತಾವರಣ ತೀರಾ ಅಪರೂಪ. ಆದರೆ ಈ ಬಾರಿ ಫೆಂಗಲ್ ಸೈಕ್ಲೋನ್ನಿಂದ ತಲಕಾವೇರಿ ಮಂಜುಮಯವಾಗಿದೆ. ತುಂಬ ಚೆನ್ನಾಗಿದೆ ವೆದರು ಎಲ್ಲ, ಬಟ್ ಮಳೆ ಎಲ್ಲ ಸ್ವಲ್ಪ ಲೈಟಾಗಿ ಬರ್ತಿದೆ. ತುಂಬ ಚೆನ್ನಾಗಿದೆ ಫೀಲಿಂಗ್ಸು, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾವು ಬಂದಿರೋದು, ತುಂಬ ಇಷ್ಟ ಆಗಿದೆ, ಖುಷಿ ಆಗಿದೆ. ಬರಬೇಕು ಅನಿಸುತ್ತೆ, ಮತ್ತೆ ಇಲ್ಲೇ ಇರಬೇಕು ಅನಿಸುತ್ತೆ. ತುಂಬ ಇಷ್ಟ ಆಗಿದೆ, ಅಂದರೆ ಒಂದು ಫೀಲಿಂಗ್ಸು ತುಂಬ ಇಷ್ಟ ಆಗ್ತಿದೆ, ಅಂದರೆ ಇಲ್ಲೇ ಇರಬೇಕು ಒಂಥರ. ಅದೇನೇ ಇರಲಿ, ತಲಕಾವೇರಿಗೆ ಭೇಟಿ ನೀಡುತ್ತಿರುವ ಭಕ್ತಾದಿಗಳಿಗೆ ಈ ವಾತಾವರಣ ಹೊಸ ಅನುಭವವನ್ನು